ಇವಾಗ ನಾನು ಪಶ್ಚಿಮೋತ್ತಾಸನವನ್ನು ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಸೊ ಫಸ್ಟು ನಾವು ಸ್ಟ್ರೈಟಾಗಿ ಕೂತ್ಕೋಬೇಕು. ಇವಾಗ ಹೀಲ್ನ ಇಟ್ಕೊಂಡು ನಮ್ಮ ಎಲ್ಬನ್ನ ಬೆಂಡ್ ಮಾಡಿ ಫುಲ್ಲು ಬ್ರೀದ್ ಎಕ್ಸಿಲ್ ಮಾಡ್ತಾ ಮೆಲ್ಲಗೆ ಬಾಡಿನ ಸ್ಟ್ರೆಚ್ ಮಾಡ್ತಾ ಬರಬೇಕು. ನಿಧಾನಕ್ಕೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಇನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ತಾ ಬನ್ನಿ. ಹಂಗೆ ಸ್ಲೋಲಿ ಬ್ರೀದ್ ಎಕ್ಸಿಲ್ ಸ್ಲೋಲಿ. ಇವಾಗ ನಾವು ಹಣೆಯನ್ನು ಮತ್ತು ಬಾಡಿನ ಫುಲ್ಲು ಕೆಳಗಡೆ ಟಚ್ ಮಾಡ್ತಾ ಬರಬೇಕು. ಇವಾಗ ಬಿಗಿನರ್ಸ್ ಹೆಂಗೆ ಮಾಡಬೇಕು ಅಂತ ನೋಡಿ. ಇವಾಗ 2 ಕಾಲುಗಳ ಕೆಳಗಡೆ ಅಂದರೆ ಅಲ್ಲಿ ಕಾಫ್ ಮೊದಲ ಹತ್ರ 2 ಕೈಗಳನ್ನು ಹಿಡ್ಕೊಂಡು ಬೆಂಡ್ ಮಾಡಬೇಕು. ಬ್ರೀದ್ ಎಕ್ಸಿಲ್ ಮಾಡಬೇಕು. ಫುಲ್ಲು ಎಷ್ಟಾಗುತ್ತಷ್ಟು ಬ್ರೀದ್ ಎಕ್ಸಿಲ್ ಮಾಡಿ. ನಿಮಗೆ ಇಲ್ಲಿ ಹಿಂಗೆ ಕೈ ಇಟ್ಕೊಂಡು ಮಾಡಿದರೆ ನಿಮಗೆ ಇಲ್ಲಿ ಪೇಯ್ನ್ ಬರಲ್ಲ. ಪೇಯ್ನ ರಿಲೀಫ್ ಮಾಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಸಿಯಾಗಿ ಮಾಡೋಕ್ಕಾಗುತ್ತೆ. ಹೀಗೆ ಮಾಡ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿ ಇನ್ನೊಂದು ಪ್ರಾಕ್ಟೀಸ್ ಮೆಥಡು. ಸೊ 2 ಕಾಲುಗಳನ್ನು ಬೆಂಡ್ ಮಾಡಿಕೊಂಡು 2 ಕಾಲುಗಳ ಫೂಟ್ನ ಇಟ್ಕೊಂಡು ಮೆಲ್ಲಗೆ ಸ್ಟ್ರೆಚ್ ಮಾಡ್ತಾ ಬರಬೇಕು. ಒನ್ ಬೈ ಒನ್ ಬ್ರೀದ್ ಎಕ್ಸಿಲ್. ಅಂದರೆ ಇದು ತುಂಬ ಕಷ್ಟಪಡೋರು ಇದನ್ನು ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ಇದನ್ನು ಸ್ಟ್ರೆಚ್ ಮಾಡ್ತಾ ನಿಮ್ಮ ಬಾಡಿ ಮತ್ತು ಲೆಗ್ಗು ಕ್ಲೀನಾಗಿ ಸ್ಟ್ರೆಚ್ ಆಗ್ತಾ ಬರುತ್ತೆ. ನೋಡಿ, ಗಮನಿಸ್ತಾ ಬನ್ನಿ. ನೋಡಿ ಇಲ್ಲಿ ಬ್ರೀದ್ ಎಕ್ಸಿಲ್ ಮಾಡಿ. ಫುಲ್ ಕಂಪ್ಲೀಟ್ ಎಕ್ಸಿಲ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಒಂದು 10 to 15 ಸೆಕೆಂಡ್ಸ್ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಇವಾಗ ನಾವು ಫೈನಲ್ ಪೋಶ್ಚರಿಗೆ ಬರೋಣ. ಓಕೆನಾ? ನೋಡಿ, ಸ್ಟ್ರೈಟ್ ಮಾಡಿ ಹ್ಯಾಂಡ್ನ ಸ್ಟ್ರೈಟ್ ಮಾಡಿಬಿಟ್ಟು ಬ್ರೀದ್ ಎಕ್ಸಿಲ್ ಮಾಡಿ, ಕಂಪ್ಲೀಟ್ ಎಕ್ಸಿಲ್ ಮಾಡಿ ನಮ್ಮ ತಮ್ ಫಿಂಗರ್ನ ಇಟ್ಕೋಬೇಕು. 2 ಕಾಲನ್ನ ತಮ್ ಫಿಂಗರ್ ಇಟ್ಕೊಂಡು ಬಾಡಿನ ಫುಲ್ ಸ್ಟ್ರೆಚ್ ಮಾಡ್ಕೋಬೇಕು. ಓಕೆನಾ? ಎಲ್ಬೋ 2 ಸೈಡು ಟಚ್ ಆಗಿರಬೇಕು. ಸ್ಟ್ರೆಚ್ ಆಗಿರಬೇಕು. ಸೊ ಬ್ರೀದ್ ಎಕ್ಸಿಲ್ ಮಾಡ್ತಾ ಬನ್ನಿ. ಇಲ್ಲಿ ನಾವು ಇವಾಗ ಕಾಂಪಿಟೇಷನ್ ಪರ್ಪಸ್ ನೋಡಿದರೆ ಅಂಡರ್ 14 1.5 ಮಿನಿಟ್ಸ್ ಮತ್ತು ಅಂಡರ್ 17 2.5 ಮಿನಿಟ್ಸ್ ಹೋಲ್ಡ್ ಮಾಡಬೇಕು. ಡೈಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬಾಡಿನ ಕ್ಲೀನಾಗಿ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತೆ. ಸೊ ನೋಡಿದ್ರಲ್ಲ ಹೆಂಗೆ ಮಾಡಬೇಕು ಅಂತ. ಪಶ್ಚಿಮೋತ್ತಾಸನವನ್ನು ಹಿಂಗೆ ಪ್ರಾಕ್ಟೀಸ್ ಮಾಡಿ.